ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಚಾನಲ್. ಇವತ್ತಿನ ಕಿಚನ್ ಟಿಪ್ಸ್. ಟಿಪ್ ನಂಬರ್ 1, ಶುಗರ್ ಬಾಕ್ಸ್ ಹತ್ರ ಇರುವೆಗಳನ್ನು ಹೋಗಬಾರ್ದಂದರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. 4 ಲವಂಗವನ್ನು ತಗೊಂಡು ಆ ಬಾಕ್ಸಲ್ಲಿ ಹಾಕ್ಕೊಂಡು ಕ್ಯಾಪನ್ನು ಕ್ಲೋಸ್ ಮಾಡ್ಕೊಳ್ಳಿ. ಹೀಗೆ ಮಾಡಿದ್ರೆ ಇರುವೆಗಳನ್ನೋದು ಶುಗರ್ ಬಾಕ್ಸ್ ಹತ್ರ ಬರೋದಿಲ್ಲ. ಟಿಪ್ ನಂಬರ್ 2, ಮಿಕ್ಸಿ ಜಾರಿನ ಬ್ಲೇಡ್ಗಳು ಆವಾಗವಾಗ ಮಂಡಾಗ್ತಾ ಇರುತ್ತೆ. ಹಾಗಾಗಬಾರ್ದು ಅಂದರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಹೀಗೆ ಮಾಡಿದರೆ ಬ್ಲೇಡ್ಗಳು ಮಂಡಾಗೋದು ಇಲ್ಲ. ಟಿಪ್ ನಂಬರ್ 3, ಅಕ್ಕಿ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಇಲ್ಲ ಈ ಥರದ ಹಿಟ್ಟುಗಳನ್ನು ಹುಳ ಅನ್ನೋದು ಬೀಳುತ್ತೆ. ಹಾಗಾಗಬಾರ್ದು ಅಂದರೆ ಬಿರಿಯಾನಿ ಎಲೆಯನ್ನು ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಹುಳ ಅನ್ನೋದು ಬೀಳುವುದಿಲ್ಲ. ಟಿಪ್ ನಂಬರ್ 4, ಪೇಸ್ಟಿಂದ ಏನು ಯೂಸ್ ಆಗುತ್ತೆ ನೋಡೋಣ. ಸ್ವಲ್ಪ ಪೇಸ್ಟನ್ನು ತಗೊಳ್ಳಿ, ಸ್ವಲ್ಪ ನೀರು. ಪೇಸ್ಟ್ ಸ್ವಲ್ಪ ಇರಬೇಕು, ನೀರು ಸ್ವಲ್ಪ ಜಾಸ್ತಿ ಇರಬೇಕು. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಸ್ಟವ್ ತೊಳೆದಿದ್ರೂ ಶೈನಿಂಗ್ ಅನ್ನೋದು ಇರಲ್ಲ. ಆಗ ಈ ಪೇಸ್ಟನ್ನು ಸ್ವಲ್ಪ ಇದ್ರ ಮೇಲೆ ಹಾಕಿ ಸ್ಕ್ರಬ್ಬರ್ ತಗೊಂಡು ಕ್ಲೀನಾಗಿ ಉಜ್ಜಬೇಕು. ಈ ಥರ ಮಾಡಿದ್ರೆ ಶೈನಿಂಗ್ ಅನ್ನೋದು ಬರುತ್ತೆ. ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ಕೊಂಡ್ಬಿಡಿ. ನೋಡಿ, ಸ್ಟವ್ ತೊಳೆದಾದ್ಮೇಲೆ ಹೇಗಿತ್ತು, ಇವಾಗ ಹೇಗೆ ಶೈನಿಂಗ್ ಆಗಿ ಬಂದಿದೆ. ಈ ಟಿಪ್ ನಿಮಗೆ ಇಷ್ಟ ಆದರೆ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ಇದೇ ಥರ ಕ್ಲಾತ್ ತಗೊಂಡು ಫ್ರಿಡ್ಜ್ ಆಗ್ಬೋದು, ಇಲ್ಲ TV, ಇಲ್ಲ ಟೇಬಲ್, ಯಾವುದೇ ಥರ ಆದರೂ ನೀವು ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು. ನಿಮಗೆ ಈ ಟಿಪ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಸ್ವಾತಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ನು ನಿಮಗೆ ಅದು ಬರುತ್ತೆ. ಟಿಪ್ ನಂಬರ್ 5, ನಾವು ತೊಗರಿಬೇಳೆಯಲ್ಲಿ ಹುಳ ಬೀಳುತ್ತಾ ಇರುತ್ತೆ. ಆಗ ಬೀಳಬಾರ್ದಂದರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಇದರಲ್ಲಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿರಿಯಾನಿ ಎಲೆಯನ್ನು ಹಾಕ್ಕೊಂಡು ಈ ಥರ ಮುಚ್ಚಳನ್ನು ಕ್ಲೋಸ್ ಮಾಡ್ಕೊಳ್ಳಿ. ಈ ಥರ ಮಾಡಿದ್ರೆ ಹುಳ ಅನ್ನೋದು ಬೀಳುವುದಿಲ್ಲ. ಟಿಪ್ ನಂಬರ್ 6, ನಾವು ನಿಂಬೆಹಣ್ಣು ಜಾಸ್ತಿ ತರ್ತಾ ಇರ್ತೀವಿ, ಕೆಟ್ಟೋಗ್ತಾ ಇರುತ್ತೆ, ಅದರಲ್ಲಿ ರಸ ಎಲ್ಲ ಹೊಟ್ಟೋಗ್ತಾ ಇರುತ್ತೆ. ಹಾಗೆ ಹೋಗಬಾರ್ದು ಅಂದರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಒಂದು ಪೇಪರನ್ನು ತಗೊಂಡು ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು ಒಂದು ಬಾಕ್ಸ್ ತಗೊಂಡು ಅದರಲ್ಲಿ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಟಿಪ್ ನಂಬರ್ 7, ನಾವು ಸೂದಿಗೆ ದಾರವನ್ನು ಹಾಕ್ಸೋದು ತುಂಬಾ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನಾವು ಒಂದು ನೈಲ್ ಪಾಲಿಶ್ ತಗೊಂಡು ದಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಹಚ್ಚಬೇಕು. ಹಚ್ಚಿದಾದ್ಮೇಲೆ ಒಂದು 5 ನಿಮಿಷ ಅದನ್ನು ಪಕ್ಕಕ್ಕಿಡೋಣ. ಇವಾಗ ನೋಡಿ, ದಾರ ಅನ್ನೋದು ಸುಲಭವಾಗಿ ಬಂದಿದೆ. ಈ ಟಿಪ್ಪನ್ನು ಒಂದ್ಸಾರಿ ಯೂಸ್ ಮಾಡಿ. ಟಿಪ್ ನಂಬರ್ 8, ನಾವು ಸಕ್ಕರೆ ಅನ್ನೋದು, ಉಪ್ಪು, ಇಲ್ಲಾಂದರೆ ಈ ಥರದ ಪದಾರ್ಥಗಳನ್ನು ಈ ಥರ ಬಾಕ್ಸಲ್ಲಿ ಹಾಕಿ ಸ್ಪೂನನ್ನು ಹಾಕೋರೋದು ತುಂಬಾ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಸ್ಪೂನ್ನ ರಿವರ್ಸ್ ಹಾಕಿ ಈ ಥರ ಕ್ಲೋಸ್ ಮಾಡಿಕೊಂಡ್ರೆ ತೆಗಿಯೋಕ್ಕೂ ಹಾಕೋಕ್ಕೂ ತುಂಬಾ ಸುಲಭವಾಗಿ ಆಗುತ್ತೆ. ಟಿಪ್ ನಂಬರ್ 9, ನಾವು ದಿನ ಸ್ಟವನ್ನು ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ. ಅಂಥ ಟೈಮಲ್ಲಿ ಒಂದು ಕ್ಲಾತ್ ತಗೊಂಡು ಕ್ಲೀನಾಗಿ ಒರೆಸ್ಕೊಳ್ಳಿ. ಅದನ್ನು ಈ ಥರ ಕಬೋರ್ಡಲ್ಲಿ ಇಟ್ಕೊಳ್ಳಿ. ಈ ಕಬೋರ್ಡ್ಸ್ ಇಲ್ಲ ಅಂದರೆ ಇಂಥ ಗ್ಯಾಸ್ದು ಇಡೋಕ್ಕೆ ಡೋರ್ ಇರುತ್ತಲ್ಲ, ಆ ಡೋರ್ ಮೇಲೆ ಹಾಕ್ಕೊಳ್ಳಿ.
ತುಂಬ ಕ್ಲೀನಾಗೂ ಇರುತ್ತೆ ಸ್ಟವ್ ಅನ್ನೋದು. ಟಿಪ್ ನಂಬರ್ 8, ನಾವು ಅಡುಗೆ ಮನೆಯಲ್ಲಿ ಈ ಥರ ಸಾಮಾನುಗಳನ್ನು ಇಟ್ಕೊಂಡಿರ್ತೀವಿ. ಅದರಲ್ಲಿ ಸ್ವಲ್ಪ ಹುಳ ಅನ್ನೋದು ಬೀಳ್ತಾ ಇರುತ್ತೆ. ಹಾಗೆ ಬೀಳಬಾರ್ದು ಅಂದರೆ 2 ಲವಂಗವನ್ನು ಅದರಲ್ಲಿ ಹಾಕ್ಕೊಳ್ಳಿ. ಹುಳ ಅನ್ನೋದು ಬೀಳುವುದಿಲ್ಲ. ಈ ಥರ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಟಿಪ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.